ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪಾ ಚಿರಾಗ್ ಚಾನಲ್ಗೆ ಸ್ವಾಗತ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ವಿಡಿಯೋ ಅಂತ ಹಳೆ ಲೆಗ್ಗಿನ್ಸ್ ಪ್ಯಾಂಟ್ಗಳು ಇರ್ತವೆ ಅಲ್ವಾ, ಅದರಿಂದ ಏನೇನು ಯೂಸ್ ಆಗುತ್ತೆ, ಹಳೆ ಲೆಗ್ಗಿನ್ಸ್ ಪ್ಯಾಂಟಿಂದ ಏನೇನು ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಹಳೆ ಲೆಗ್ಗಿನ್ಸ್ ಪ್ಯಾಂಟ್ಗಳು ಸ್ವಲ್ಪ ಸ್ಟಿಚ್ ಬಿಟ್ಟೋಯ್ತು ಅಂದರೆ ತುಂಬ ಹೊಲಿಗೆ ಆಗ್ತಾಯಿರು ಮತ್ತೆ ಸ್ಟಿಚ್ ಬಿಡ್ತಾ ಇರುತ್ತೆ, ಅದನ್ನು ವೇರ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಅಂಥ ಲೆಗ್ಗಿನ್ಸ್ ಪ್ಯಾಂಟ್ಗಳನ್ನ ನಾವು ಬಿಸಾಡ್ಬಿಡ್ತೀವಿ, ಇಲ್ಲಾಂದರೆ ನೀರು ಒಲೆಗೆ ಹಾಕ್ಬಿಡ್ತೀವಿ, ಇಲ್ಲಾಂದರೆ ತೊಗೊಂಡೋಗಿ ಎಲ್ಲಾದರೂ ಡಸ್ಟ್ಬಿನ್ ಗಿಸ್ಬಿನಲ್ಲಿ ಎಲ್ಲರೂ ಎಸ್ಬಿಟ್ಟು ಬಂದುಬಿಡ್ತೀವಿ, ಬಿಸಾಡ್ಬಿಡ್ತೀವಿ. ಅದ್ರ ಮೊದಲು ಇದರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಇದನ್ನು ತಿಳ್ಕೊಬೋದು. ಅಂತಂದರೆ ಹಳೆ ಲೆಗ್ಗಿನ್ಸ್ ಪ್ಯಾಂಟು ನಾವು ಸ್ಟ್ರೈಟ್ ಇಟ್ಟು ನೋಡಿದ್ರೆ ಅದು ವೈಟ್ ಆಗಿಬಿಟ್ಟಿರುತ್ತೆ, ಯಾಕಂದರೆ ಬಿಸಿಲಿಗೆ ಒಣಾಕಿರೋದ್ರಿಂದ ವೈಟ್ ಆಗಿರುತ್ತೆ. ನಿಮಗೆ ನಾನು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಲೆಗ್ಗಿನ್ಸ್ ಪ್ಯಾಂಟ್ಗಳನ್ನ ವಾಶ್ ಮಾಡಿದ ಕೂಡಲೇ ಅದನ್ನು ಉಲ್ಟಾ ತೆಗೆದು ನೀವು ಲೆಗ್ಗಿನ್ಸ್ ಪ್ಯಾಂಟ್ನ ಬಿಸಿಲಲ್ಲಿ ಹಾಕಿ ಆಗೋದ್ರಿಂದ ವೈಟ್ ಆಗೋಲ್ಲ. ಇನ್ನೊಂದು ಇಲ್ಲ, ವೈಟ್ ಆಗಿರೋ ಲೆಗ್ಗಿನ್ಸ್ ಪ್ಯಾಂಟ್ಗಳು ಇಟ್ಬಿಡೋದ್ರ ಬದಲು ಅದನ್ನು ಉಲ್ಟಾ ಮಾಡಿದ್ರೆ ನಿಮಗೆ ಅದು ಯಾವ ಕಲರ್ ಇತ್ತು, ನಾವು ಪ್ಯಾಂಟ್ ತೊಗೊಂಡಾಗ ಯಾವ ಕಲರ್ ಇತ್ತು ಅದೇ ಕಲರ್ ನಿಮಗೆ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು. ಉಲ್ಟಾ ಮಾಡಿದ್ರೆ ಫುಲ್ಲು ವೈಟ್ ಆಗಿಬಿಟ್ಟಿರುತ್ತೆ. ನಾವು ವೇರ್ ಮಾಡೋ ಸೈಡು ಸ್ಟ್ರೈಟ್ ಮಾಡಿದ್ರೆ ಅದ್ರ ಒಳಗಡೆ ಇದು ಮಾಡೋದು ನೋಡಿದ್ರೆ ಒಳಗಡೆ ಸೈಡು ಫುಲ್ ನಾವು ಯಾವ ಪ್ಯಾಂಟ್ ತೊಗೊಂಡಿರ್ತೀವಿ ಅದೇ ಪ್ಯಾಂಟ್ ಇರುತ್ತೆ. ನೋಡಿ, ನಾವು ತೊಗೊಂಡಿದ್ದು ರೆಡ್ ಕಲರ್ ಪ್ಯಾಂಟು, ಬಟ್ ಅದು ವೈಟ್ ಆಗಿಬಿಟ್ಟಿದೆ. ಫಸ್ಟದಾಗಿ ನಾನು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪೀಸು. ನಾನು ನಿಮಗೆ ಎಕ್ಸಾಂಪಲ್ಗಳು ಕೊಡೋಕ್ಕೆ ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ಕೊಡೋಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೊಂಡು ಇದು ಮಾಡ್ಬೋದು. ನಾನು ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ಹೊಲಿಗೆ ಹಾಕೋತಾ ಇದ್ದೀನಿ ಸೂಜಿ ದಾರಲ್ಲಿ. ನಿಮ್ಮ ಹತ್ರ ಮಿಷಿನ್ ಇತ್ತು ಅಂತಂದರೆ ನೀವು ಮಿಷಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಮಿಷಿನಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಇನ್ನೂ ಬೇಗ ಆಗುತ್ತೆ. ನಾನು ವೀಡಿಯೋ ಮಾಡೋಕ್ಕೋಸ್ಕರ ನಾನು ಇದರಲ್ಲೇ ಸೂಜಿ ದಾರನೇ ತೊಗೊಂಡು ಸೂಜಿ ದಾರಲ್ಲೇ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಫೋಲ್ಡ್ ಮಾಡಿಕೊಂಡು ಅಂದರೆ ಮೇಲ್ಗಡೆ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಸೈಜ್ ಬೇಕು, ನಿಮ್ಮ ಕೈಗೆ ಗ್ಲೌಸ್ ಎಷ್ಟು ಸೈಜ್ ಬೇಕೋ ಅಷ್ಟನ್ನು ನೀವು ಇದು ಮಾಡ್ಕೋಬೋದು. ಯಾಕಂದರೆ ಗ್ಲೌಸ್ ತಯಾರಿಸ್ಬೋದು ಇದರಲ್ಲಿ. ಯಾಕಂದರೆ ನೀವು ಗಾಡಿ ಎಲ್ಲ ಓಡಿಸ್ತಾ ಇರ್ತಾರಲ್ವ, ಅದನ್ನು ತೊಗೋಬೇಕು ಅಂದರೆ 100 ರೂಪಾಯಿ, 150, 200 ರೂಪಾಯಿ ಆ ಥರ ಇರುತ್ತೆ. ಆದರೂ ಮಾತ್ರ ನಮ್ಮಲ್ಲಿ ಹತ್ರ ಇರೋ ಲೆಗ್ಗಿನ್ಸ್ ಪ್ಯಾಂಟ್ಗಳಲ್ಲೇ ಮಾಡಿಕೊಂಡ್ರೆ ತುಂಬ ಸ್ಮೂತಾಗೂ ಇರುತ್ತೆ. ಅದು ಕೈಗೆ ಗ್ಲೌಸು ತುಂಬ ಕಂಫರ್ಟಾಗೂ ಕೂಡ ಕೂತ್ಕೊಳ್ಳುತ್ತೆ. ಅವೆಲ್ಲ ಹೊರಗಡೆ ಶಾಪಲ್ಲಿ ತೊಗೊಳ್ಳೋವೆಲ್ಲ ಸ್ವಲ್ಪ ಹೊರಟಿರ್ತವೆ, ಅದರ ಬದಲು ತುಂಬ ನೀಟಾಗಿ ಕೂಡ ಕೂತ್ಕೊಳ್ತವೆ. ಇದು ಕೈಗೆ ಗ್ಲೌಸ್ ಥರ ಚಳಿಗಾಲದಲ್ಲಿ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಳಿಗಾಲ ಬಂದಿರುತ್ತೆ, ಹಾಗೆ ಓಡಿಸೋದ್ರ ಬದಲು ಗ್ಲೌಸ್ ಥರ ನಮ್ಮಲ್ಲಿರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಗ್ಲೌಸ್ ಥರ ಇದು ಮಾಡಿಕೊಂಡು ಗಾಡಿನ ಓಡಿಸೋದ್ರಿಂದ ನಿಮ್ಮ ಕೈ ಕೂಡ ಹೊರಟಾಗಲ್ಲ ನಿಮ್ಮದು. ಹಾಗೆ ತುಂಬ ಚಳಿಗಾಲದಲ್ಲಿ ಒಂಥರ ಬೆಂಡಾಗೋ ಥರ ಆಗುತ್ತಲ್ವ, ಆ ಥರ ಬೆಂಡಾಗಲ್ಲ, ತುಂಬ ಇದಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ಅದನ್ನು ಸ್ಟಿಚ್ ಮಾಡಿಬಿಟ್ಟು ಉಲ್ಟಾ ತೆಗೆದ್ಬಿಟ್ಟು ಅದನ್ನು ಗ್ಲೌಸ್ ಥರ ಅಂದರೆ ಹೆಬ್ಬೆರಳು ಹತ್ರ ಚಿಕ್ಕದಾಗಿ ಒಂದು ಹೋಲ್ ಮಾಡ್ಕೋಬೇಕು. ನಂದು ಸ್ವಲ್ಪ ದೊಡ್ಡದಾಯಿತು, ಬಟ್ ನಾನು ತೋರಿಸ್ತಾ ಇದ್ದೀನಿ. ಅಲ್ಲಿ ಬಂದುಬಿಟ್ಟು ಚಿಕ್ಕದಾಗಿ ಹೆಬ್ಬೆರಳು ಹೊರಗಡೆ ಬರಬೇಕಾಗಿರೋದ್ರಿಂದ ಚಿಕ್ಕದಾಗಿ ಇದು ಮಾಡ್ಕೊಳ್ಳಿ, ಹೋಲ್ ಮಾಡಿಕೊಂಡು ನೀವು ನೋಡಿ, ಅದನ್ನು ಹಾಕಿ ನೋಡಿ. ಅದು ನಿಮಗೆ 2 ಕೈ ಕೂಡ ಗ್ಲೌಸ್ ಥರ ಮಾಡಿಕೊಂಡು ನೀವು ಲೆಗ್ಗಿನ್ಸ್ ಪ್ಯಾಂಟ್ನ ಯೂಸ್ ಮಾಡ್ಬೋದು. ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ, ಆ ಥರ ನೀವು ಹಾಕ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಯಾಕಂದರೆ ಲೆಗ್ಗಿನ್ಸ್ ಪ್ಯಾಂಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟಾಗಿ ಇದು ಮಾಡಿಕೊಂಡು ನೀವು ಅದು ಸ್ವಲ್ಪ ಹೋಲ್ ಅಗಲ ಇದೆ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಫುಲ್ ಇದಾಗಿರುತ್ತೆ, ಗಾಡಿ ಓಡಿಸೋಕ್ಕೂ ನಿಮ್ಗೆ ತುಂಬ ಇದಾಗಿರುತ್ತೆ. ಚಳಿಗಾಲದಲ್ಲೆಲ್ಲ ನೀವು ವೇರ್ ಮಾಡ್ಕೋಬೋದು, ಬೇಸಿಗೆಗಾಲದಲ್ಲೂ ವೇರ್ ಮಾಡ್ಕೋಬೋದು. ಗಾಡಿ ತುಂಬ ಲಾಂಗ್ ಹೋಗ್ತಾ ಇದ್ದೀರಾ ಅಂತಂದರೆ ನೀವು ವೇರ್ ಮಾಡ್ಕೊಂಡು ಬೇಕಾದ್ರೆ ಓಡಿಸ್ಬೋದು. ಆಗೋದ್ರಿಂದ ಕೈ ನಿಮಗೆ ತುಂಬ ಒರಟು ಥರ ಆಗಲ್ಲ, ಚೆನ್ನಾಗಿರುತ್ತೆ. ಮತ್ತು ನಾವು ಲೆಗ್ಗಿನ್ಸ್ ಪ್ಯಾಂಟಲ್ಲಿ ಇನ್ನೂ ತುಂಬ ಇದೇ ಥರ ಪ್ರಯೋಜನಗಳಿವೆ. ಆದರೆ ಇವೆಲ್ಲ ತಿಳ್ಕೊಬೇಕು ಅಂದರೆ ನೀವು ವೀಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡಬಾರ್ದು. ಹಾಗೆ ನೋಡ್ತಾ ಇದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಯೂಸ್ ಆಗುತ್ತೆ ಹಳೆ ಲೆಗ್ಗಿನ್ಸ್ ಪ್ಯಾಂಟು ಅಂತ. ಆನಂತರ ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಮೀಟ್ರ್ ಬೇಕು, ಎಷ್ಟು ಸೆಂಟಿಮೀಟ್ರ್ ಬೇಕು ಅನ್ನೋದನ್ನ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಮಾಡೋಕ್ಕೋಸ್ಕರ ನಾನು ಅಂದಾಜು ಮೇಲೆ ಕಟ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನೇನಕ್ಕೆ ಯೂಸ್ ಆಗುತ್ತೆ ಹಳೆ ಲೆಗ್ಗಿನ್ಸ್ ಪ್ಯಾಂಟು. ಅದನ್ನು ಬಿಸಾಡಬಾರ್ದು. ಇಷ್ಟೆಲ್ಲ ಪ್ರಯೋಜನ ಇದೆ ಲೆಗ್ಗಿನ್ಸ್ ಪ್ಯಾಂಟಿಂದ. ಯಾಕಂದರೆ ನಾವು ಲೆಗ್ಗಿನ್ಸ್ ಪ್ಯಾಂಟ 150, 200, 250, 300 ರೂಪಾಯಿ ತನಕನೂ ಕೊಟ್ಟು ತೊಗೊಂಡಿರ್ತೀವಿ ನಾವು. ಅದು ಸ್ವಲ್ಪ ವೈಟ್ ಆಯಿತು, ಸ್ಟಿಚ್ ಬಿಟ್ಟೋಯ್ತು ಅಂತಂದರೆ ನಾವು ಎಸ್ದು ಬಿಡ್ತೀವಿ. ಅದ್ರ ಬದಲು ಈ ಥರ ಯೂಸ್ ಮಾಡ್ಕೊಳ್ಳಿ. ಮತ್ತು ಈ ಥರ ನಿಮ್ಮ ಮನೇಲಿ ಮಕ್ಕಳುಗಳು ಯಾರಾದರೂ ಸ್ಪೋರ್ಟ್ಸ್ಗೆ ಆಡ್ತಾ ಇರ್ತಾರೆ, ದೊಡ್ಡವರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ನೀವೇ ಆಗಿರ್ಬೋದು. ಸ್ಪೋರ್ಟ್ಸ್ ಆಡ್ತಾ ಇತ್ತು ಅಂತಂದರೆ ಆ ಥರ ಹಾಕ್ಕೊಳ್ಳಿ ಕೈಗೆ. ಅದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸ್ಪೋರ್ಟ್ಸ್ಗೆ ಆಡಬೇಕಾದ್ರೆ ಕೈಗೆ ಇದಕ್ಕೆ ಶೋಲ್ಡರ್ ಇದು ಬೇಕಾಗುತ್ತೆ, ಗ್ಲೌಸ್ ಬೇಕಾಗುತ್ತೆ ಜಾಯಿಂಟ್ ಹತ್ರ. ಅದ್ರ ಬದಲು ಆ ಗ್ಲೌಸ್ ತೊಗೊಳೋದ್ರ ಬದಲು 200, 300 ಕೊಟ್ಟು ಗ್ಲೌಸ್ ತೊಗೊಳೋದು ಈ ಥರ ಲೆಗ್ಗಿನ್ಸ್ ಪ್ಯಾಂಟ್ಗಳನ್ನೇ ಯೂಸ್ ಮಾಡ್ಕೋಬೋದು. ಕೈಗೆ ಬೇಕಾದ್ರೆ ಹಾಕ್ಕೋಬೋದು. ಹಾಗೆ ಕಾಲ್ಗೂ ಕೂಡ ನೀವು ವೇರ್ ಮಾಡ್ಕೋಬೋದು. ಸ್ಪೋರ್ಟ್ಸ್ ಆಡೋರು ಕೆಳಗಡೆ ಬಿದ್ದರೆ ಮಂಡಿಯೆಲ್ಲ ಪೆಟ್ಟಾಗುತ್ತೆ ಮತ್ತು ಕೈಯಲ್ಲೇ ಪೆಟ್ಟಾಗುತ್ತೆ ಅಂತ ಅನ್ನೋರು ನಿಮ್ಮ ಮನೇಲಿ ಹಳೆ ಪ್ಯಾಂಟ್ ಇರ್ತಾವಲ್ಲ ಲೆಗ್ಗಿನ್ಸ್ ಪ್ಯಾಂಟ್ಗಳು, ಅದನ್ನು ವೇಸ್ಟ್ ಮಾಡೋದ್ರ ಬದಲು ಅದನ್ನು
ನೀವು ಅದನ್ನು ಕೊಡಿ, ಕಾಲಿಗೆ ಅದನ್ನು ನೀವು ಇದ್ರ ಥರ ನೀ ಕ್ಯಾಪ್ ಥರ ಯೂಸ್ ಮಾಡ್ಕೋಬೋದು. ಹಾಗೆ ಮಂಡಿ ಸ್ವಲ್ಪ ಪೇಯ್ನ್ ಇತ್ತು ಅಂತ ಅಂದರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಏನಾದ್ರು ಬಿದ್ದು ಗಾಯಾಗಿ ಬ್ಯಾಂಡೇಜ್ ಹಾಕಿರ್ತಾರಲ್ಲ ಅಲ್ಲಿಗೂ ಕೂಡ ಅದು ಕ್ಲೋಸ್ ಮಾಡ್ಕೋಬೇಕು ಅಂತಂದರೂ ಕೂಡ ಯೂಸ್ ಮಾಡ್ಕೋಬೋದು ಲೆಗ್ಗಿನ್ಸ್ ಪ್ಯಾಂಟ್ನ ನೀವು. ಇಲ್ಲಿ ಕೈ ಹತ್ರ ಗಾಯ ಆಗಿರುತ್ತೆ, ವೈಟ್ ಬ್ಯಾಂಡೇಜ್ ಆಗಿರ್ತಾರೆ ಅಂದ್ಕೊಳ್ಳಿ, ಅದನ್ನು ಕೂಡ ನೀವು ಲೆಗ್ಗಿನ್ಸ್ ಪ್ಯಾಂಟಿಂದ ತೊಗೊಂಡೋದು ವಾವ್ ಕೈಗೆ ಮತ್ತು ಕೈಗೆ ಗ್ಲೌಸ್ ಥರ ಕೂಡ ಯೂಸ್ ಮಾಡ್ಕೋಬೋದು ನೀವು ಲೆಗ್ಗಿನ್ಸ್ ಪ್ಯಾಂಟ್ನ. ಹಾಗೆ ಬಂದ್ಬಿಟ್ಟು ಚೀಲ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸುತ್ತ ಹೊಲಿಗೆ ಹೊಲಿಗೆ ನೆಲ ಕೆಳಗಡೆ ಮಾತ್ರ ಹೊಲಿಗೆ ಕೆಳಗಡೆ ಹೊಲಿಗೆ ಹಾಕ್ಬಿಟ್ಟು ಮೇಲೆ ಒಂದು ಸ್ಟಿಕ್ ಥರ ಕಟ್ಬಿಟ್ರೆ ಅದಕ್ಕೆ ನೀವು ರಬ್ಬರ್ ಬ್ಯಾಂಡ್ಗಳು ಹಾಕಿಟ್ಕೋಬೋದು. ಇದೊಂದು ಅಮೌಂಟ್ ಹಾಕಿಟ್ಕೋಬೋದು, ಇದೊಂದು ಕ್ಲಿಪ್ಗಳು ಹಾಕಿಟ್ಕೋಬೋದು, ಸ್ಟಿಕ್ಕರ್ಗಳು ಹಾಕಿಟ್ಕೋಬೋದು. ನಿಮಗೆ ಬೇಕಾದಂಥ ವಸ್ತುಗಳನ್ನ ಕೂಡ ಹಾಕಿ ಇಟ್ಕೋಬೋದು. ನೀವು ಯಾವುದಾದ್ರೂ ಅಷ್ಟೇ ನಿಮ್ಮ ಮನೇಲಿ ಏರ್ ಪಿನ್ ಆಗಿರ್ಬೋದು, ಕಿವಿ ಓಲೆ ಆಗಿರ್ಬೋದು, ಬಳೆ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು ಹಾಕಿ ಇಟ್ಕೋಬೋದು. ಹಾಗೆ ಲೆಗ್ಗಿನ್ಸ್ ಪ್ಯಾಂಟ್ನ ನಾವು ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ, ಕೋಟ್ ಪ್ಯಾಂಟ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಏನಿಲ್ಲ ಈಗ ಮತ್ತು ಅದ್ರ ಮೇಲೆ ಎಲಾಸ್ಟಿಕ್ ಇರುತ್ತೆ ಅಲ್ವಾ, ಎಲಾಸ್ಟಿಕ್ ಬಂದುಬಿಟ್ಟು ಆ ಎಲಾಸ್ಟಿಕ್ನ ನೀವು ಬಿಟ್ಕೊಂತು ಅಂತಂದರೆ ಮಿನಿಮಮ್ ಅಂದರೆ ಒಂದು 6-7 ರಿಬ್ಬನ್ಗಳು ಕೂಡ ಮಾಡ್ಕೋಬೋದು. ಇದೇ ಬಟ್ಟೆಯಿಂದ ಕೂಡ ಲೆಗ್ಗಿನ್ಸ್ ಪ್ಯಾಂಟ್ ಇದೆ, ಈ ಬಟ್ಟೆಯಿಂದ ಕೂಡ ಉದ್ದ ಸ್ವಲ್ಪ ಒಂದಷ್ಟು ಇಂಚು ತೊಗೊಂಡು ನೀವು ಉದ್ದ ತೊಗೊಂಡು ಅದನ್ನು ನೀವು ಎಲಾಸ್ಟಿಕ್ ಇರುತ್ತಲ್ವ ಅದರಲ್ಲೇ ಎಲಾಸ್ಟಿಕ್ ಕೊಟ್ಟಿರ್ತಾರೆ ಲೆಗ್ಗಿನ್ಸ್ ಪ್ಯಾಂಟಲ್ಲಿ, ಅದೇ ಎಲಾಸ್ಟಿಕ್ಕನ್ನು ಬೇಕಾದ್ರೆ ಯೂಸ್ ಮಾಡ್ಕೊಂಡು ನೀವು ರಿಬ್ಬನ್ಗಳು ತಯಾರು ಮಾಡ್ಕೋಬೋದು. ಅಥವಾ ಬಂದು ಬೇರೆ ನೀವು ಸ್ವಲ್ಪ ಎಲಾಸ್ಟಿಕ್ ತರಿಸ್ಬಿಟ್ಟು ನಿಮಗೆ ಸುಮಾರು ನಿಮ್ಗೆ ಎಷ್ಟು ಬೇಕು ಒಂದು 5-6 ರೆಡ್ ಕಲರ್ ಅಂದರೆ ಡ್ರೆಸ್ ಕಲರ್ ನೀವು ವೇರ್ ಮಾಡ್ತಾ ಇರ್ತೀರ ರಿಬ್ಬನ್ಗಳು, ಅದನ್ನು ಹೊರ್ಗಡೆ ಹೋಗಿ ನಾವು 10 ರೂಪಾಯಿ 20 ರೂಪಾಯಿ ಕೊಟ್ಟು ತೊಗೊಳ್ಳೋದ್ರ ಬದಲು ಇದೇ ಸ್ಮೂತಾಗಿರುತ್ತೆ ಮತ್ತು ಲೆಗಿನ್ಸ್ ಪ್ಯಾಂಟು ಎಕ್ಸ್ಟೆಂಡ್ ಆಗೋದ್ರಿಂದ ನೀವು ರಿಬ್ಬನ್ಗಳ ಥರ ಆಗಿ ಕೂಡ ನೀವು ಸ್ಟಿಚ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಏನೂ ಇಲ್ಲ, ಸ್ಟ್ರೈಟ್ ಕಟ್ ಮಾಡಿಕೊಂಡು ಒಳಗಡೆ ಎಲಾಸ್ಟಿಕ್ ಹಾಕ್ಬಿಟ್ಟು ಸೊ ಹೀಗೆ ಒಂದು ಹೊಲಿಗೆ ಹಾಕಿ ಎಲಾಸ್ಟಿಕ್ ಒಳಗಡೆ ಗಂಟು ಹಾಕ್ಬಿಟ್ಟು ಬಿಟ್ಬಿಡಿ, ಇಲ್ಲ ಸ್ಟಿಚ್ ಹಾಕ್ಬಿಟ್ಟು ಬಿಟ್ಬಿಡಿ. ಆ ಥರ ಅಷ್ಟೇ, ಅದು ಅಲ್ಲಿ ಒಳಗಡೆ ಕುತ್ಕೊಳ್ಳುತ್ತೆ ನೀಟಾಗಿ. ಈ ಥರ ನೀವು ಎಷ್ಟು ಬೇಕು ರಿಬ್ಬನ್ಗಳು ಆ ಥರ ಕೂಡ ನಾವು ಇದು ಮಾಡ್ಕೋಬೋದು. ಮತ್ತು ಸಣ್ಣದಾಗಿ ಬಟ್ಟೆ ಪೀಸ್ಗಳನ್ನ ಕಟ್ ಮಾಡಿಕೊಂಡು ನೀವು ಬಂದುಬಿಟ್ಟು ಇದರಲ್ಲೇ ಲೆಗ್ಗಿನ್ಸ್ ಪ್ಯಾಂಟಲ್ಲಿ ನೀವು ಸಣ್ಣದಾಗಿ ಬಟ್ಟೆ ಪೀಸ್ಗಳನ್ನ ಕಟ್ ಮಾಡಿಕೊಂಡು ತೋರಣ ಥರ ಕೂಡ ಮಾಡ್ಕೋಬೋದು. ಅಥವಾ ಡಿಸೈನಾಗಿ ಏನಾದರೂ ಯಾವುದಾದ್ರು ಗುಲಾಬಿ ಥರ ಡಿಸೈನ್ ಮಾಡ್ಕೋಬೋದು. ನಾನು ಅದನ್ನು ಡಿಸೈನ್ ಮಾಡಿ ನಿಮಗೆ ತೋರಿಸಿಲ್ಲ, ಯಾಕಂದರೆ ಇದು ಸ್ಟಿಚಿಂಗ್ ಮಿಷಿನ್ ಬೇಕಾಗುತ್ತೆ. ಮಿಷಿನಲ್ಲಿ ನೀವು ಸ್ಟಿಚ್ ಮಾಡಿಕೊಂಡು ರೋಸ್ ಥರ ಕೂಡ ಮಾಡ್ಕೋಬೋದು. ಇದನ್ನು ರೋಸ್ ಥರ ಮಾಡಿ ಮನೆಗೆ ತೋರಣ ಥರ ಕೂಡ ಮಾಡ್ಕೋಬೋದು. ಹಾಗೆ ಬಂದು ಇದನ್ನು ನೀವು ಮನೆ ಒರೆಸೋದು ಕೂಡ ಚೆನ್ನಾಗಿರುತ್ತೆ ಇಟ್ಕೋಬೋದು. ಯಾಕಂದರೆ ಇದು ಲೆಗ್ಗಿನ್ಸ್ ಪ್ಯಾಂಟು ನೀರು ಇರೋದ್ರಿಂದ ನೀರೆಲ್ಲ ಹೀರ್ಕೊಳ್ಳುತ್ತೆ, ಅಂದರೆ ತುಂಬ ಒದ್ದೆ ಇದ್ದರೆ ನೀರೆಲ್ಲ ಹೀರ್ಕೊಳ್ಳುತ್ತೆ. ಅದರಿಂದ ನೀವು ಮನೆ ಒರೆಸೋಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಲೆಗ್ಗಿನ್ಸ್ ಪ್ಯಾಂಟ್ನ. ಇಷ್ಟೇ ಅಲ್ಲದೆ ನೀವು ಲೆಗ್ಗಿನ್ಸ್ ಪ್ಯಾಂಟ್ನ ಅನೇಕ ರೀತಿ ಕಾರಣಗಳಿಗೂ ಕೂಡ ನೀವು ಯೂಸ್ ಮಾಡಿ, ಅಂದರೆ ಬೇರೆ ಇದಕ್ಕೂ ಕೂಡ ನೀವು ಬೇರೆ ಉಪಯೋಗ ಕೂಡ ಇದರಿಂದ ಲೆಗ್ಗಿನ್ಸ್ ಪ್ಯಾಂಟಿಂದ ಕೂಡ ನಿಮಗೆ ಆಗುತ್ತೆ. ಹಾಗೆ ನೀವು ಲೆಗ್ಗಿನ್ಸ್ ಪ್ಯಾಂಟ್ನ ಕಟ್ ಮಾಡಿಕೊಂಡು ಒಂದು ಸಮಕ್ಕೆ ನೀಟಾಗಿ ಸುತ್ತ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಮಾಡಿಸಿ ಒಂದು 1/2 ಇಂಚ್ ಆಗಿರ್ಬೋದು 1 ಇಂಚ್ ಆಗಿರ್ಬೋದು ಫೋಲ್ಡ್ ಮಾಡಿಕೊಂಡ್ರೆ ನೀವು ಅದನ್ನು ಯಾವುದ್ರ ಹಣ್ಣುಗಳ ಮೇಲೆ ಮುಚ್ಬೋದು. ಈಗ ಬಾಳೆಹಣ್ಣು ಇರುತ್ತೆ, ವೆಜಿಟೇಬಲ್ಸ್ ಮೇಲೆ ಮುಚ್ಬೋದು, ಅಥವಾ ಹಣ್ಣುಗಳ ಮೇಲೆ ಮುಚ್ಚಿಡ್ಬೋದು. ಯಾಕಂದರೆ ನೀವು ಇಟ್ಟಿರ್ತಾರೆ ಹಣ್ಣುಗಳೆಲ್ಲ ಇಟ್ಟಿರ್ತಾರೆ, ಬೇರೆ ಥರ ಸೊಳ್ಳೆಗಳು ಅವೆಲ್ಲ ಕೂತ್ಕೋತವೆ. ನೀವು ಇದಕ್ಕೆ ಹಾಕಿಟ್ಕೊಂಡಿದ್ರೆ ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ರೆ ಕೂತಿರ್ತವೆ. ಅದಕ್ಕೇನು ಮಾಡ್ಬೋದು, ನೀವು ಬೇರೆ ಬಟ್ಟೆಗಳು ಹುಡುಕಿ ನೀವು ಮುಚ್ಚೋದಕ್ಕಿಂತ ಈ ಥರ ಒಂದು 4-5 ಪ್ಯಾಂಟ್ಗಳಿಗೆ ಒಂದು 4-5 ಕಲರ್ ನೀವು ಮಾಡಿಟ್ಕೊಂಡ್ರೆ ನೀವು ಇದನ್ನು ಹಣ್ಣುಗಳ ಮೇಲೆ ಬೇಕಾದ್ರೆ ಮುಚ್ಕೋಬೋದು. ಹಾಗೆ ಬಂದುಬಿಟ್ಟು ಎಲ್ಲಾರು ಟೆಂಪಲ್ ಹೋಗ್ತಾ ಇರಬೇಕಾದ್ರೆ ನೀವು ಯಾವಾಗಲೂ ನಮ್ಮ ಹಳ್ಳಿ ಸೈಡು ಬ್ಯಾಗಲ್ಲಿ ಪೂಜೆ ತೊಗೊಂಡು ಹೋಗ್ತೀವಿ. ಆ ಬ್ಯಾಗಲ್ಲಿ ಬೇಕಾದ್ರೆ ಬ್ಯಾಗ್ ಮೇಲೆ ಕೂಡ ನಾವು ಇದನ್ನು ಮುಚ್ಕೊಂಡು ತೊಗೊಂಡು ಹೋಗ್ಬೋದು. ಮತ್ತು ಇದನ್ನು ನೀ ಕ್ಯಾಪ್ ಥರ ಯೂಸ್ ಮಾಡ್ಬೋದು. ಕರ್ಚೀಫ್ ಅಂತ ಹೇಳ್ತೀವಲ್ಲ, ಆ ಥರ ಕರ್ಚೀಫ್ ಥರ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಈ ಥರ ತುಂಬ ಉಪಯೋಗಗಳು. ಅದ್ರ ನೀವು ಸೇರಿಬಿಟ್ಟು ಈ ಥರ ಯೂಸ್ ಮಾಡಿಕೊಂಡ್ರೆ ನಾವು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ಯೂಸ್ ಮಾಡಿರ್ತೀವಿ, ವೇಸ್ಟು ಆಗೋಲ್ಲ. ಈ ಥರ ತುಂಬ ಯೂಸ್ ಕೂಡ ಆಗುತ್ತೆ ಇದರಿಂದ. ಅದರಿಂದ ಎಸೆಯೋದ್ರ ಬದಲು ಈ ಥರ ಯೂಸ್ ಮಾಡ್ಕೊಳ್ಳಿ. ಈ ಥರ ಯೂಸ್ ಮಾಡಿಕೊಂಡ್ರೆ ನಿಮಗೂ ಕೂಡ ಅಮೌಂಟು ಕೂಡ ಸೇವ್ ಆಗುತ್ತೆ. ಅಂದರೆ ನಿಮಗೆ ನಾನು ಇಷ್ಟು ಗೊತ್ತಿಲ್ಲ, ನಾನು ನಿಮಗೆ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ ನನಗೆ ಗೊತ್ತಿರೋಷ್ಟು. ಮತ್ತು ನಿಮ್ಗೆ ಇನ್ನೊಂದು ಹೇಳೋದು ಮರ್ತ್ಕೋಬಿಟ್ಟೆ, ಬಂದು ನಮ್ಮ ಮನೆಗಳಲ್ಲಿ ಹಳ್ಳಿ ಕಡೆ ಚಾಪೆಗಳು ಯೂಸ್ ಮಾಡ್ತೀವಿ ಗೊತ್ತಾ. ಚಾಪೆಗಳಿಗೆ ಸುತ್ತ ಅಂದರೆ ಅಳಿಬಾರ್ದು, ಅಂದರೆ ಇದೆಲ್ಲ ಅಳ್ಕೋತಾ ಇರುತ್ತೆ, ದಾರ ಇಲ್ಲ ಕಡ್ಡಿಯಲ್ಲಿ ಅಳಿತಾ ಇರುತ್ತೆ, ಬಿದಿರು ಕಡ್ಡಿ ಆ ಥರ ಅಳಿಬಾರ್ದು ಅಂತಂದು ಇದನ್ನು ಲೆಗ್ಗಿನ್ಸ್ ಪ್ಯಾಂಟ್ ಈಗ ಕಟ್ ಮಾಡಿ ಸ್ಟಿಚ್ ಮಾಡಿ ಅದ್ರ ಸುತ್ತ ಇಟ್ಟು ಹೊಲಿಗೆ ಹಾಕಿ ಕೈಯಲ್ಲೇ ಹೊಲಿಗೆ ಹಾಕಿ ಹಾಕಿದ್ರೆ ನೀವು ಕಡ್ಡಿ ಕೂಡ ಅಳಿಯಲ್ಲ, ತುಂಬ ನೀಟಾಗಿ ಕೂಡ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ. ಇದಾಗಿ ಬೇಕಾದ್ರೆ ನೀವು ಇದರಲ್ಲಿ ಸಣ್ಣ ಮ್ಯಾಟ್ಗಳು ಕೂಡ ತಯಾರಿಸ್ಕೋಬೋದು. ಪಾತ್ರೆಗಳಿಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಮಡಗ್ತೀವಲ್ಲ ಪಾತ್ರೆಗಳು, ಅದನ್ನು ನಾವು ಬರೀ ಹಾಗೆ ಕಲ್ಲ ಮೇಲೆ ಮಡಗೋದ್ರ ಬದಲು ಅದಕ್ಕೆ ಬಂದು ಸೆಲ್ಫಲ್ಲಿ ಮಡಗೋದ್ರ ಅದ್ರ ಕೆಳಗಡೆ ಈ ಥರ ಸಣ್ಣದಾಗಿ
ತುಂಬ ಹಳೆ ಲೆಗಿನ್ಸ್ ಅನುಕೂಲದಿಂದ ಇದನ್ನು ಎಸೆದ್ರ ಬದಲು ನೀವು ಈ ಥರ ಯೂಸ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೆ ಏನಾದರೂ ಬೇರೆ ಥರ ಲೆಗಿನ್ಸ್ ಪ್ಯಾಂಟಿಂದ ಬೇರೆ ಏನಾದರೂ ವಿಷಯ ಗೊತ್ತಿಲ್ಲ ಅಂತಂದರೆ ಅದನ್ನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಕಮೆಂಟ್ಸನ್ನು ತಿಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದ.